ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ. ಇವತ್ತು ಅಂದರೆ ನಮ್ಮ ಅತ್ತೆ ಮನೆ ಊರಲ್ಲಿ, ನಮ್ಮೂರಲ್ಲಿ ಪೊರ ಅಂತ ಇದೆ. ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಇದನ್ನು. ಅದಕ್ಕೆ ಅಂದ್ಬಿಟ್ಟು ಇವತ್ತು ಹಸ್ಬೆಂಡು ಸಹ ಬರ್ತಿದ್ದಾರೆ. ಹಾಗೆ ಬೆಂಗಳೂರಿಗೆ ವಾಪಸ್ ಹೊರಡಬೇಕಲ್ಲ. ಆಲ್ರೆಡಿ ನಾನು ಬಂದು 13 ಡೇಸೇ ಆಯಿತು ಅಂತ ಹೇಳ್ಬೋದು. ವೆಡ್ನೆಸ್ಡೇಗೆ 1 ವೀಕು 13 ಡೇಸ್ ಆಯಿತು. ಇನ್ನು ಮನೆಗೆ ಬೆಂಗಳೂರಿಗೆ ಹೋಗ್ಬೇಕಲ್ವ. ಎಲ್ಲೇ ಇದ್ದರೂ ನಮ್ಮ ಮನೆಗೆ ಹೋಗೋದು ತಪ್ಪಲ್ಲ, ಓಡಬೇಕು. ಹಾಗೆ ಇವತ್ತು ಹಸ್ಬೆಂಡು ಸಹ ಬರ್ತಿದ್ದಾರೆ. ಇವತ್ತು ಗಾಡಿಲೇ ಬರ್ತಿದ್ದಾರೆ, ಯಾಕಂದರೆ ಇವತ್ತು ಬಂದಲ್ವ, ಕರ್ನಾಟಕ ಬಂದಂತೆ ಹೇಳ್ಬಿಟ್ಟು. ಹಾಗಾಗಿ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಬಸ್ ಏನಾದರೂ ಬರಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ವೆಹಿಕಲಲ್ಲೇ ಬರ್ತಿದ್ದಾರೆ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಇವಾಗ ಟೈಮ್ ಬಂದು 6:45. ಇವಾಗ ಎದ್ದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಕಾಫಿನ ಮಾಡಬೇಕು. ಇಲ್ಲಿ ನಮ್ಮ ಅತ್ತೆ ನಮ್ಮ ಅವ್ನಿಗೆ ಕಾಫಿ ಇರಲೇಬೇಕು, ಕಾಫಿ ಟೀ ಕಂಪಲ್ಸರಿ. ಹಾಗಾಗಿ ಅವ್ರ ಜೊತೆ ನಾನು ಸ್ವಲ್ಪನಾದರೂ ಇಷ್ಟಾದ್ರೂ ಕುಡಿಬೇಕು. ಅದು ಕುಡಿಲಿಲ್ಲ ಅಂದರೆ ನಮಗೂ ಕುಡಿಯೋಕ್ಕಾಗಲ್ಲ. ಕುಡಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಚೂರು ಕುಡಿತೀನಿ ನಾನು. ಇವಾಗ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಆಲ್ರೆಡಿ 10 to 12 ಡೇಸಿಂದನೂ ನಾನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಬೆಂಗಳೂರಿಗೆ ಹೋದ್ಮೇಲೆ ಸ್ಟಾಪ್ ಮಾಡಬೇಕು. ನನಗೆ ಕಾಫಿ ಕುಡಿದ್ರೆ ಅಂದರೆ ರೇರಾಗಿ ಕುಡಿದ್ರು ಓಕೆ, ಬೆಳಗ್ಗೆ ಸಾಯಂಕಾಲ ಅದೆಲ್ಲ ನನಗೆ ರೂಢಿ ಮಾಡ್ಕೊಂಡಿಲ್ಲ. ಹಾಗಾಗಿ ಇವಾಗ ಫಸ್ಟ್ ಕಾಫಿನ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ನೆನ್ನೆ ದೋಸೆಗೆ ರುಬ್ಬಿಟ್ಟಿದ್ದೆ. ಹಾಗೆ ಮೊನ್ನೆನೇ ಮೊಳಕೆ ಕಾಳು ಸಹ ನೆನೆಯೋಕ್ಕಿದ್ದೆ. ಆ್ಯಕ್ಚುಲಿ ನೆನ್ನೆನೇ ಮೊಳಕೆ ಕಾಳು ಬಂದಿತ್ತು, ನೆನ್ನೆನೇ ಮಾಡಬೇಕಿತ್ತು. ನೆನ್ನೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಧ್ಯಾಹ್ನ ಅಲ್ಲೇ ಪ್ರಸಾದ ಕೊಟ್ಟರು. ಮತ್ತು ಸಂಜೆನೂ ಅಷ್ಟೇ ಇಲ್ಲಿ ದೇವಸ್ಥಾನದ ಹತ್ರ ಪೂಜೆ ಇಟ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು, ಅಲ್ಲೇ ಊಟ ಮಾಡ್ಕೊಂಡ್ವಿ. ಅದಕ್ಕೆ ಇವತ್ತು ದೋಸೆಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಾಳು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೈಟ್ ಸಾಂಬಾರಿಗೆ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆನೇ ಸಾಂಬಾರು ಮಾಡಿ ದೋಸೆನ ಹಾಕ್ತಿದ್ದೀನಿ. ಮಧ್ಯಾಹ್ನಕ್ಕೂ ಸಹ ಆಗಲಿ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕಾಫಿ ಮಾಡಿಬಿಟ್ಟು ಹಾಗೆಯೇ ಮೊಳಕೆ ಕಾಳು ಸಾಂಬಾರು ಸಹ ಮಾಡಿಬಿಡ್ತೀನಿ. ದೋಸೆ ಏನಿದ್ರು ಅವಾಗವಾಗ ಬಿಸಿ ಸೆಟ್ ದೋಸೆ ಥರ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತ್ ಇರುತ್ತೆ. ರೆಸಿಪಿ ಏನು ಶೇರ್ ಮಾಡೋಕ್ಕೋಗಲ್ಲ, ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿರೋದ್ರಿಂದ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಬೇಕು. ಹಾಗಾಗಿ ಕಾಫಿನ ಇಟ್ಟಿದ್ದೀನಿ ನಮ್ಮ ಅತ್ತೆ ನಮ್ಮ ಮಾವಂಗೆ. ಹಾಗೆ ಸಾಂಬಾರ್ಗೂ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ಮೊಳಕೆ ಕಾಳನ್ನ ತೊಳೆಯೋಕ್ಕೆ ಅಂದ್ಬಿಟ್ಟು ನೀರು ಹಾಕಿ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಮಸಾಲೆನೂ ಸಹ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಕರೆಂಟ್ ಹೋಯ್ತು ಅಂದರೆ ಆಮೇಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ರುಬ್ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡು ದೋಸೆ ಹಿಟ್ಟು ಸಹ ಚೆನ್ನಾಗಿ ಉಪ್ಪಿ ಬಂದಿದೆ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಫಸ್ಟು ಸಾಂಬಾರು ಮಾಡಿಬಿಡೋಣ, ಆಮೇಲೆ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಸಾಂಬಾರನ್ನ ಮಾಡ್ತಿದ್ದೀನಿ. ಸಾಂಬಾರು ಮಾಡ್ತು ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತಲ್ಲ. ಹಾಗಾಗಿ ನಾನು ಇಲ್ಲೇನು ರೆಸಿಪಿ ಏನು ಶೇರ್ ಮಾಡೋಕ್ಕೋಗಿಲ್ಲ, ಯಾಕಂದರೆ ಆಲ್ರೆಡಿ ಇದ್ರ ರೆಸಿಪಿ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಸಾಂಬಾರು ಸಹ ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ 1-2 ವಿಷಲ್ ಬರ್ಸಿದ್ರೆ ಮೊಳಕೆ ಕಾಳು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಲ್ಲಿ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ನನ್ನ ಮಗ ರಾಗಿ ಡಬ್ಬ ಇಟ್ಕೊಂಡು ಕೋಳಿಗೆ ಮೇವು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಕೊಟ್ಟಿಗೆ ಹೋಗಿದ್ದಾನೆ. ತೋರಿಸ್ತಿದ್ದಾನೆ ನೋಡಿ, ರಾಗಿನ ಹಿಂಗೆ ಎತ್ಕೊಂಡು ಹಿಂಗೆ ಹಾಕಿ ಅಂತ ಹೇಳ್ತಿದ್ದಾನೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸಹ ಬೆಂಗಳೂರಿಂದ ಊರಿಗೆ ಬಂದಿದ್ದರು. ಅದಕ್ಕೆ ಅಪ್ಪ ಬಂದಿದ್ದಾರಲ್ಲ ಅಂತ ನನ್ನ ಮಗ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ನೀರಲ್ಲೆಲ್ಲ ಆಡ್ತಿದ್ದಾನೆ. ಇಷ್ಟೊತ್ತಿಗೆ ಪ್ರೆಷರ್ ಕುಕ್ಕು ಸಹ ಆಗಿತ್ತು ಸಾಂಬಾರು. ಇವಾಗ ಪ್ರೆಷರ್ನ ತೆಗ್ಬಿಟ್ಟು ಇವಾಗ ಒಂದು ಕುದಿಸೋಣ ಅಂತ ಹೇಳಿಬಿಟ್ಟು ಕುದಿಸ್ತಾ ಇದ್ದೀನಿ. ಈ ಸೈಡು ದೋಸೆನೂ ಸಹ ಹಾಕ್ತಿದ್ದೀನಿ. ಬಿಸಿ ದೋಸೆಗೂ ಮತ್ತು ಮೊಳಕೆ ಕಾಳು ಸಾಂಬಾರಿಗೂ ಸೂಪರಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಸೆಟ್ ದೋಸೆ ಥರ ಮಾಡ್ತಿದ್ದೀನಿ. ಮತ್ತು ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಯಾಕಂದರೆ ಇವತ್ತು ಪರ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ. ಹಣ್ಣಿನ ಆರತಿ ಏನೋ ಇದೆಯಂತೆ, ಈ ವರ್ಷ ಹೊಸ್ದಾಗಿ ಮಾಡ್ತಿದ್ದಾರೆ ಹಣ್ಣಿನ ಆರತಿ. ನಾರ್ಮಲಾಗಿ ಪೂಜೆ ಮಾಡೋದಿತ್ತು. ಈ ಸಲ ಹಣ್ಣಿನ ಏನೋ ಹೇಳಿದ್ರು ಮರ್ತದೆ, ಒಂದು ನಿಮಿಷ. ಹಣ್ಣಿನ ಆರತಿನೂ ಸಹ ಇದೆಯಂತೆ. ಹಾಗಾಗಿ ಏನಿಲ್ಲವಂತೆ, ಬಾಳೆಹಣ್ಣು, ಕಾಯಿ, ಕಡ್ಡಿ ಕರ್ಪೂರ ತೊಗೊಂಡೋಗೋದು ಪೂಜೆ ಸಾಮಾನ. ಇಲ್ಲಿ ಹಣ್ಣಿನ ಮರ್ತು ಹೋಗ್ತೈತೆ ನನಗೆ. ಹಣ್ಣನ್ನು ತಗೊಂಡೋಗ್ಬೇಕು. ಅದಕ್ಕೋಸ್ಕರ ಇವಾಗಲೂ ಫ್ರೆಶ್ ಅಪ್ ಆದ, ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಾಯಿತು. ನಮ್ಮ ಅತ್ತೆ ನಮ್ಮ ಅವ್ವ ಬಂದುಬಿಟ್ಟು ಇವತ್ತು ಸೊಸೈಟಿಲಿ ಓಟ್ ಇದೆಯಂತೆ, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು, ನನ್ನ ನಾತಿ ಮಗ ಮತ್ತು ನನ್ನ ಮಗ 3 ಜನ ತೋಟದ ಹತ್ರ ಹೋಗಿದ್ದಾರೆ. ನಾನು ಹೋಗಬೇಕಿತ್ತು. ಮನೇಲಿ ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಹಾಕ್ಕೊಡ್ಬೇಕಿತ್ತಲ್ಲ. ಅವ್ರು ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಹೋದರು. ಅವರೆಲ್ಲ ಫ್ರೆಶ್ ಅಪ್ ಆಗಿದ್ದಾರೆ, ನಾನೊಬ್ಬಳು ಫ್ರೆಶ್ ಅಪ್ ಆಗಿರಲಿಲ್ಲ. ಈಗ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸಿ
ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಆವಾಗಲೇ ಆಯಿತು. ಹೇಗೋಗುತ್ತೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮತ್ತೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಅಂದರೆ ನಮ್ಮ ಮನೆ ಹತ್ರ ನವಿಲು ಬಂದಿತ್ತು. ಇಲ್ಲಿ ಊರ ಕಡೆ ಎಲ್ಲ ಮನೆ ಹತ್ರನೇ ಬರುತ್ತೆ ನವಿಲು. ಬಂದು ನಮ್ಮ ಮನೆ ಮೇಲ್ಗಡೆ ಬಂದುಬಿಟ್ಟು ಸೌಂಡ್ ಮಾಡ್ತಿತ್ತು. ಅದಕ್ಕೋಸ್ಕರ ಎಲ್ಲಿದೆ ಅಂತ ನೋಡಿದ್ರೆ ನಮ್ಮ ಕೊಟ್ಟಿಗೆ ಹತ್ರ ಇತ್ತು. ಕೊಟ್ಟಿಗೆ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ಫುಲ್ ಮನೆ ಮೇಲೆ ಹಾರ್ತಿತ್ತು. ನಾನು ಎಲ್ಲಿ ಸೌಂಡ್ ಬರ್ತಿದೆ ಅಂತ ನೋಡ್ತಾ ಇದ್ದೆ. ಡೈಲಿ ಸೌಂಡ್ ಮಾಡೋದು, ಇವತ್ತು ನೀಟಾಗಿ ನೋಡಿದೆ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಫುಲ್ ಹಾಗೆ ಜಂಪ್ ಮಾಡ್ಕೊಂಡೆಲ್ಲ ಹೋಗುತ್ತೆ. ಹೋಗ್ಬಿಟ್ಟು ನಮ್ಮ ಮನೆ ಮೇಲ್ಗಡೆ ನಿಂತ್ಕೊಂಡು ಕೂಗುತ್ತೆ ಕ್ವಾಕ್ ಕ್ವಾಕ್ ಅಂತ. ಅದು ನೋಡೋದೇ ಒಂಥರ ಖುಷಿ. ಹಳ್ಳಿಗಳ ಕಡೆ ಹೋಯ್ತು ಅಂದರೆ ಈ ಥರ ವ್ಯೂ ಎಲ್ಲ ನೋಡ್ಬೋದು, ಎಂಜಾಯ್ ಸಹ ಮಾಡ್ಬೋದು. ಇವಾಗ ನವಿಲ್ದೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡ್ಮೇಲೆ ಇವತ್ತು ನಮ್ಮೂರಲ್ಲಿ ಪುರ ಇದ್ದಿದ್ದರಿಂದ ಹಣ್ಣು ಆರತಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಮುಖ ಎಲ್ಲ ತೊಳ್ಕೊಂಬಂದು ಹಣ್ಣಿನ ಆರತಿಗೆಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಮುಖಕ್ಕೇನು ಕ್ರೀಮ್ ಹಚ್ಚಿಲ್ಲ. ಇವಾಗ ಕ್ರೀಮ್ನ ಹಚ್ಚಬೇಕು. ಕ್ರೀಮ್ನ ಹಚ್ಚಿಬಿಟ್ಟು ಅದನ್ನು ನಾನೇ ತೊಗೊಂಡೋಗ್ಬೇಕು. ಯಾಕಂದರೆ ನಮ್ಮ ಅತ್ತೆ ಇನ್ನೂ ಹಾಲು ಕರ್ದಿಲ್ಲ. ಇವಾಗ ಟೈಮ್ ಬಂದು 5 ಗಂಟೆ. ಅದಕ್ಕೆ ಅವ್ರು ಹಾಲು ಕರ್ದ್ಬಿಟ್ಟು ಬರ್ತೀನಿ, ನೀನೇ ತೊಗೊಂಡೋಗು ಅಂತ ಹೇಳಿದ್ದಾರೆ. ಇನ್ನು ನನ್ನ ಹಸ್ಬೆಂಡ್ ಅಕ್ಕನೂ ಸಹ ಬಂದಿಲ್ಲ ಅವ್ರು ತೊಗೊಂಡೋಗೋಕ್ಕೆ. ಅದಕ್ಕೆ ಇವತ್ತು ನಾನೇ ತೊಗೊಂಡೋಗ್ಬೇಕು. ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಪಟ ಅಂತ ರೆಡಿ ಆಗಿಬಿಟ್ಟು ಹೊರಡಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹಣ್ಣಾರತಿ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಕುಂತಿದ್ದೀನಿ. ಹೂವನ್ನು ಸಹ ಮುಟ್ಕೊಂಡಿದ್ದೆ, ಅದನ್ನು ಸಹ ತೋರಿಸ್ತಿದ್ದೀನಿ ನೋಡಿ. ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ, ಸಿಂಪಲ್ ಲೈಟ್. ಇವಾಗ ಹಣ್ಣಾರತಿನ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಬರಲಿಲ್ಲ, ಹಾಲು ಕರೆದ್ಬಿಟ್ಟು ಬರ್ತೀನಿ ನೀನು ಹೋಗಿರೋ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಣ್ಣಾರತಿ ತೊಗೊಂಡೋಗಿ ನಮ್ಮ ಅತ್ತೆ ಬಂದಮೇಲೆ ನಮ್ಮ ಅತ್ತೆ ಕೈಲಿ ಕೊಟ್ಬಿಟ್ಟು ಇವಾಗ ಸ್ಯಾರಿನ ಹಾಕ್ಕೊಂಡೆ. ದೇವಸ್ಥಾನದೊಳಗೆಲ್ಲ ಸ್ಯಾರಿ ಹಾಕ್ಕೊಂಡ್ರೇ ಒಳಗೆ ಬಿಡೋದು, ಇಲ್ಲಾಂದರೆ ಇಲ್ಲಿ ಒಳಗೆಲ್ಲ ಬಿಡಲ್ಲ.
ನಾನು ಜಾಸ್ತಿ ಏನೋ ವಾಯ್ಸ್ ಓವರ್ ಕೊಟ್ಟಿಲ್ಲ. ಇವಾಗ ಅಲ್ಲಿ ದೇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಣ್ಣಾರತಿ ದೀಪ ಎಲ್ಲ ಹಚ್ಚಿದ್ರಿಂದ ಮೇಲ್ಗಡೆ ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪರ ಇದು. ತುಂಬ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹಣ್ಣಾರತಿ ಇಟ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ. ಇದು ರಾಮಬಾಣ ಅಂತ. ಇದನ್ನು ಆಲ್ಮೋಸ್ಟ್ 500 ಮೀಟರ್ಸ್ನ ಕಟ್ಟಿರ್ತಾರೆ. ಒಂದು ರಾಮಬಾಣನ ಹಿಂಗೆ ಹೊಡಿತು ಅಂದರೆ ಅದು ಅಲ್ಲಿವರೆಗೂ ಹೋಗಿ ವಾಪಸ್ ಬರಬೇಕು. ಹಂಗಾಯ್ತು ಅಂದರೆ ಈ ಪರ ತುಂಬ ನೀಟಾಗಿ ಆಗಿದೆ, ದೇವರಿಗೆ ಸಲ್ಲಿಕೆ ಆಗಿದೆ ಅನ್ನೋ ನಂಬಿಕೆ ಇಲ್ಲಿ. ಇವಾಗ ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದೇನಾದರೂ ಮಧ್ಯದಲ್ಲೇ ಕಟ್ಟಾಯಿತು ಇಲ್ಲ ಬ್ರೇಕ್ ಆಯಿತು, ಹೋಗಿ ವಾಪಸ್ ಬರಲಿಲ್ಲ ಅಂದರೆ ಏನೋ ಕೆಟ್ಟದಾಗುತ್ತೆ ಊರಿಗೆ ಅನ್ನೋ ನಂಬಿಕೆ ಇಲ್ಲಿ. ಹಾಗೆ ಇಲ್ಲಿ ವಿತಿನ್ ಸೆಕೆಂಡ್ ಹಿಂಗೆ ಕಣ್ಣು ಬಿಡೋಷ್ಟರಲ್ಲಿ ಅದು ರಾಮಬಾಣ ಹೋಗಿ ರೀಚ್ ಆಗಿ ತಿರ್ಗಿ ವಾಪಸ್ ಬಂದಿರುತ್ತೆ. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇವಾಗ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನು ಸಹ ಜಾಯಿನ್ ಮಾಡ್ತೀನಿ, ಹಾಗೆ ನೋಡ್ಕೊಂಬನ್ನಿ. ದೇವ್ರ ಪೂಜೆ ಎಲ್ಲ ಆಯಿತು. ನನ್ನ ಮಗಂಗೆ ಅಷ್ಟೊತ್ತಿಗೆ ನಿದ್ದೆನೂ ಬಂದಿತ್ತು, ಹಾಗೆ ಹೊಟ್ಟೆನೂ ಸಹ ಹಸಿವಾಗಿತ್ತು. ಬನ್ನಿ ಮನೆಗೆ ಹೋಗೋಣ ಅಂತ ಕೇಳ್ತಿದ್ದ. ಅಷ್ಟೊತ್ತಿಗೆ ದೇವ್ರ ಸ್ಥಾನದೊಳಗಡೆ ಹಣ್ಣಿನ ಆರತಿನ ಇಟ್ಟಿದ್ವಿ. ಅದನ್ನು ತಗೊಂಡು ದೇವ್ರಿಗೆ ಆರತಿನ ಮಾಡ್ಕೊಂಡು ನಿಂತಿದ್ವಿ. ಮತ್ತು ನಾನು ವಿಡಿಯೋನ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಿದ್ದೀನಿ. ದೇವ್ರ ಉತ್ಸವ ಅಂತೂ ಚೆನ್ನಾಗಾಯಿತು. ನೋಡೋಕ್ಕೆ 2 ಕಣ್ಣು ಸಾಲದು. ನನಗೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹಣ್ಣಿನ ಆರತಿ ತೊಗೊಂಡೋಗಿದ್ನಲ್ಲ, ಹಾಗಾಗಿ ಹಿಂದೆನೇ ಉಳ್ಕೋಬೇಕಿತ್ತು. ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಅತ್ತೆನೂ ಸಹ ಬಂದಿದ್ದು ಲೇಟು, ಯಾಕಂದರೆ ಎಮ್ಮೆಗೆ ಹಾಲು ಕರೆದ್ಬಿಟ್ಟು ಅವ್ರೇನಾರು ಬಂದಿತ್ತು ಅಂದರೆ ಅವ್ರ ಹಣ್ಣಿನ ಆರತಿನ ಕೊಟ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಬೋದಿತ್ತು. ಬಟ್ ಅವರು ಲೇಟಾಗಿ ಬಂದರು. ಅದಕ್ಕೋಸ್ಕರ ನಾನೇ ಇಟ್ಕೊಂಡಿದ್ದನಲ್ಲ, ಎಲ್ಗೂ ಹೋಗಿ ವಿಡಿಯೋ ಶೂಟೆಲ್ಲ ಮಾಡೋಕ್ಕಾಗಲಿಲ್ಲ. ಇವಾಗ ಮನೆಗೆ ಬಂದ್ವಿ. ಮಳೆ ಇನ್ನೇನೆಲ್ಲ ಮುಗೀತು. ಊಟ ಪ್ರಸಾದ ಕೊಡಬೇಕಿತ್ತು. ಒಂದು ಪಂಕ್ತಿ ಕುಂತಿತ್ತು, ಅಂದರೆ ಒಂದು ಫುಲ್ ಕುಂತಿದ್ರು. ಏನು ಟೇಬಲ್ಸ್ ಹಾಕಿರ್ತಾರೋ ಪಂಕ್ತಿ ಅಂತ ಹೇಳ್ತಾರೆ ಈ ಸೈಡು. ಪಂಕ್ತಿ ಕುಂತಿತ್ತು. ಅವರು ಇನ್ನೇನು ಫೈನಲ್ ಊಟ ಆಲ್ಮೋಸ್ಟ್ ಆಗಿತ್ತು. 80% ಊಟ ಆಗಿತ್ತು. ಇನ್ನು 20% ಲಾಸ್ಟಲ್ಲಿ ಇನ್ನು ಸ್ವಲ್ಪ ತಿನ್ನಬೇಕಿತ್ತು. ಆ ಟೈಮಲ್ಲಿ ಫುಲ್ ಜೋರು ಮಳೆ ಬಂದುಬಿಡ್ತು. ಸಡನ್ನಾಗಿ ಮಳೆ ಬರೋ ಹಾಗೆ ಇರಲಿಲ್ಲ. ಮಳೆ ಬರೋಂಗೆ ಮಳೆ ಜೋರಾಗೆ ಬಂದುಬಿಡ್ತು. ಪಾಪ ಫಸ್ಟ್ನೇ ಪಂಕ್ತಿನೇ ಕುಂತಿತ್ತದು. ಅರ್ಧ ಹೊಟ್ಟೆ ಅನ್ನಿಸ್ಬಿಡ್ತು. ಎಲ್ಲ ಚೆನ್ನಾಗಾಯಿತು. ಇನ್ನೇನು ಊಟ ಒಂದೇ ಅನ್ನೋ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದುಬಿಡ್ತು. ಕರೆಂಟು ಸಹ ಹೋಯ್ತು. ನಾನು ನನ್ನ ಮಗನ್ನ ಕರ್ಕೊಂಡು ಇಲ್ಲೇ 100 ವಾಕೇಬಲ್, ತುಂಬ ಅಂದರೆ ತುಂಬ ಹತ್ರ 2 ಮಿನಿಟ್ಸ್ ಕೊಡೋಗ್ಬಿಡ್ಬೋದು. ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಬಂದುಬಿಟ್ವಿ. ನಾನು ನನ್ನ ಮಗನ ಮತ್ತೆ ನಮ್ಮನ್ನು ಬಿಟ್ಬಿಟ್ಟು ತಿರ್ಗಾ ಅವ್ರು ಹೋದ್ರು. ಕರೆಂಟ್ ಬೇರೆ ಇರಲಿಲ್ವಲ್ಲ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ. ಮಳೆ ಜೋರಾಯಿತು ಅಂದರೆ ಇನ್ನೇನಿತ್ತು ಅಂದರೆ ಇನ್ನು ಮಕ್ಳಿಗೆ ಗೊತ್ತಲ್ಲ, ಶೀತ ನೆಗಡಿ ಕೆಮ್ಮಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದು ಈಗ ನಾವು ಮನೆಗೆ ಬಂದಿದ್ದ ತಕ್ಷಣ ಒಂದು 5 ಮಿನಿಟ್ಸ್ ಆದಮೇಲೆ ಕರೆಂಟ್ ಬಂತು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಇವತ್ತು ಎಡವಟ್ಟೆ ಮೇಲೆ ಎಡವಟ್ಟೆ ಆಗೋಯ್ತು. ನಾನು
ಫಸ್ಟ್ ಹಣ್ಣಿನ ಆರತಿಗೆ ಚೂಡಿದಾರ್ ಹಾಕ್ಕೊಂಡಿದ್ದೆ, ಆಮೇಲೆ ಇಲ್ಲ ಚೂಡಿದಾರ್ ಇಲ್ಲ ಸ್ಯಾರಿನೇ ಹಾಕೋಬೇಕು ಅಂದ್ರೆ ತಿರ್ಗಾ ಬಂದು ಗಡಿಬಿಡಿಲಿ ಸ್ಯಾರಿ ಉಟ್ಕೊಂಡು ತಿರ್ಗಾ ಓಡಿದ್ದಾಯ್ತು. ಸಾಕಾಗೋಯ್ತು ಫುಲ್ಲು. ಆಮೇಲೆ ಮಳೆ ಎಲ್ಲ ಕಡಿಮೆ ಆದಮೇಲೆ ತಿರ್ಗಾ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪ್ರಸಾದನ ತಿನ್ಕೊಂಬಂದ್ವಿ. ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ದೇವ್ರ ಪ್ರಸಾದ ಅಂದರೆ ತುಂಬ ಇಷ್ಟ. ಇದು ತಿರ್ಗಾ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ಪರ ಆಯ್ತಲ್ಲ, ಇವತ್ತು ಮಡ್ಲಕ್ಕಿನ ಕೊಡಬೇಕು ದೇವರಿಗೆ ಅಂದ್ಬಿಟ್ಟು ಮಡ್ಲಕ್ಕಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೇವರು ಮನೆ ಹತ್ರನೂ ಹೋಗುತ್ತೆ, ಅಂದರೆ ಊರಲ್ಲಿ ಎಷ್ಟು ಮನೆ ಇದ್ದಾವೋ ಮನೆ ಹತ್ರನೂ ಹೋಗಿ ಅಲ್ಲಿ ಅವ್ರು ಕೊಡೋ ಮಡ್ಲಕ್ಕಿನ ಸ್ವೀಕರಿಸ್ಕೊಂಡು ಪೂಜೆ ಮಾಡ್ಕೊತೀವಿ. ಇವಾಗ ಮಡ್ಲಕ್ಕಿನ ನಾನೇ ಕೊಡ್ತಿದ್ದೀನಿ. ನಮ್ಮತ್ತೆ ನೀನೇ ಕೊಡೋಗು ಏನಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಲೇ ಕೊಡಿಸಿದ್ರು. ದೇವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಅದ್ರದ್ದು ರಾಕ್ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ. ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಇವಾಗ ನಾನು ನನ್ನ ಹಸ್ಬೆಂಡ್ ನನ್ನ ಮಗ 3 ಜನನು ನಮ್ಮ ರಿಲೇಟಿವ್ ಅವ್ರಿಗೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಹೇಗಿದ್ರು ಹಸ್ಬೆಂಡ್ ಗಾಡಿ ತಂದಿದ್ರಲ್ಲ, ಅದಕ್ಕೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬಂದ್ವಿ. ವಾಪಸ್ ಬರಬೇಕಾದ್ರೆ ನನ್ನ ಮಗನಿಗೆ ಕಬ್ಬಿನ ಹಾಲು ಕಾಣಿಸ್ತು. ಅವನಿಗೆ ಕಬ್ಬಿನ ಹಾಲು ಅಂದರೆ ತುಂಬ ಇಷ್ಟ. ಕಬ್ಬಿನ ಹಾಲು ಎಲ್ಲೇ ಕಾಣಿಸ್ಲಿ ಅವನಿಗೆ ಕಬ್ಬಿನ ಹಾಲು ಕೊಡಿಸ್ಲೇಬೇಕು, ಅಷ್ಟು ಇಷ್ಟ ಕಬ್ಬಿನ ಹಾಲು ಎಳ್ನೀರು ಎಲ್ಲ. ಇವಾಗ ಕಬ್ಬಿನ ಹಾಲನ್ನ ತೊಗೊಂಡು ಕುಡಿತಾ ಇದ್ದೀವಿ. ಇದು 30 ರೂಪೀಸ್ 1 ಗ್ಲಾಸು. ಕಬ್ಬಿನ ಹಾಲು ಕುಡ್ಕೊಂಡು ಇವಾಗ ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಬೆಂಗಳೂರು ವಾಪಸ್ ಬ್ಯಾಕ್ ಟು ಹೋಮ್ಗೆ ಬೆಂಗಳೂರು ಬರೋಕ್ಕೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಸ್ಟಾಪ್ಗೆ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ, ನನ್ನನ್ನು ನನ್ನ ಮಗನ್ನು. ನನ್ನ ಹಸ್ಬೆಂಡು ಗಾಡೀಲಿ ತಂದಿರೋದ್ರಿಂದ ಗಾಡೀಲೇ ವಾಪಸ್ ಮತ್ತೆ ನಾನು ವಿಡಿಯೋನ ನಮ್ಮ ಮನೆಗೆ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ಬಿಟ್ಟು ಆಲ್ರೆಡಿ 13 ಡೇಸ್ ಆಗಿತ್ತು. ಇವತ್ತು ಬಂದ್ವಿ. ಎಲ್ಲೇ ಹೋದ್ರೂ ನಮ್ಮ ಮನೆಗೆ ಚೆಂದ ಅಂತಲೇ ಹೇಳ್ಬೋದು. ಎಷ್ಟು ದಿನ ಇದ್ರೂ ಕೊನೆಗೆ ನಮ್ಮ ಮನೆಗೇ ಬರಬೇಕು. ಫುಲ್ ಟಯರ್ಡ್ ಆಗೋಗಿದೆ. ನಾವು ಬಸ್ಸಲ್ಲಿ ಬಂದ್ವಿ. ನಾನು ನನ್ನ ಮಗ, ನನ್ನ ಹಸ್ಬೆಂಡ್ ಬೈಕಲ್ಲಿ ಬಂದರು. ಯಾಕಂದರೆ ಲಗೇಜ್ ಜಾಸ್ತಿ ಇತ್ತು, 2 ಬ್ಯಾಗ್ ಅದಕ್ಕಿದ್ವು. ಅದಕ್ಕೆ ಬ್ಯಾಗ್ ಇಟ್ಕೊಂಡು ನಾನು ನನ್ನ ಮಗ ಎಲ್ಲ ಕುತ್ಕೊಂಡು ಬರೋದು ಅಷ್ಟು ಸೇಫ್ ಅನಿಸಿಲ್ಲ. ಹಾಗಾಗಿ ನಾನು ನನ್ನ ಮಗ ಬಸ್ಸಲ್ಲಿ ಬಂದ್ವಿ. ನನ್ನ ಹಸ್ಬೆಂಡ್ಗೆ ಬೈಕಲ್ಲಿ ಬಂದು ಆ್ಯಕ್ಟಿವ್ ಹೊಂಡ ಆಗಿತ್ತು ಅಂದರೆ ನಾವು ಬೈಕಲ್ಲೇ ಬರ್ತಿದ್ವಿ, ಗಾಡಿಲೇ ಬರ್ತಿದ್ವಿ. ಬಟ್ ಇದು ಆ್ಯಕ್ಟಿವ್ ಹೊಂಡ ಅಂದರೆ ಮುಂದೆಗಡೆ ಲಗೇಜ್ ಎಲ್ಲ ಇಟ್ಕೋಬೋದು, ಹಿಂದೆಗಡೆ ಆರಾಮ್ಸೆ ಕುತ್ಕೋಬೋದು. ಬಟ್ ಈ ಗಾಡಿಗಳಲ್ಲೆಲ್ಲ ರೀತಿ ಆಗಲ್ಲ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಬಂದ್ವಿ. ಇವಾಗ ರೀಚ್ ಆದ್ವಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ. ಬಿಸಿಲಲ್ಲಂತೂ ಯಪ್ಪ ಭಯಂಕರ ಶೆಕೆ. ಫುಲ್ ಟಯರ್ಡ್ ಆಗೋಗಿದೆ. ನೋಡಬೇಕು. ಮಧ್ಯಾಹ್ನ ಬೇರೆ ಊಟನೂ ಸಹ ಮಾಡಲಿಲ್ಲ. ಇವಾಗ ಸಮ್ಮರ್ ಬೇರೆ ಅಲ್ವಾ, ಬರೀ ಲಿಕ್ವಿಡ್ ಐಟಮೇ ಜಾಸ್ತಿ ತೊಗೊತಿದ್ದೀವಿ. ಹಾಗಾಗಿ ಹೊಟ್ಟೆ ಇವಾಗ ಹಶ್ವಾಗ್ತಿದೆ. ನೋಡಬೇಕು, ಏನಾದರೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆನೇ ಹೋಗಿದೆ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಮನೆ ಅಂತೂ ಫುಲ್ ಗಜಿಬಿಜಿ, ಗೊತ್ತಲ್ಲ. ಗಂಡಸ್ರ ಕೈಲಿ ಮನೆಗೆ ಒಪ್ಪಿಸ್ಬಿಟ್ಟು ಹೋಯ್ತು ಅಂದರೆ ಅದು ಯಾವುದೇ ಕಾರಣಕ್ಕೂ ಕ್ಲೀನಾಗಿರಲ್ಲ. ಅದೇ ರೀತಿಯೇ ನಾವಿಟ್ಟಿರೋ ವಸ್ತು ಆ ಜಾಗದಲ್ಲಿ ಇರಲ್ಲ, ಎಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿರುತ್ತೆ. ಇವಾಗ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ದಿನ ಹೋಗುತ್ತೆ. ಇವತ್ತು ಏನಕ್ಕೂ ಕೈ ಹಾಕೋಕ್ಕೆ ಹೋಗಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾಳೆ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಸಿಕ್ಕಾಬಟ್ಟೆ ಟಯರ್ಡು. ಅದರಲ್ಲೂ ಸಂಡೇ ಬೇರೆ ಬಸ್ ಫುಲ್ ರಶ್ಶು. ಪುಣ್ಯಕ್ಕೆ ನಮಗೆ ಸೀಟ್ ಸಿಕ್ಕಿತ್ತು. ಆಮೇಲೆ ನಮಗೆ ಸೀಟ್ ಸಿಕ್ಕಿತ್ತು. ಆಮೇಲೆ ಫುಲ್ ರಶ್ಶು. ಆ ರಶಲ್ಲಿ ಫುಲ್ ಎಲ್ಲ ಮುತ್ಕೊಂಬಿಟ್ಟಿದ್ರು. ಫುಲ್ ಶೆಕೆ ಅಂದರೆ ಶೆಕೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ.